ಹಲೋ ಫ್ರೆಂಡ್ಸ್, YB ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡಿಸೆಂಬರ್ ಮಂತ್ ಅಲ್ಲಿ ಲಾಂಚ್ ಆಗೋದಕ್ಕೆ ರೆಡಿ ಆಗುತ್ತಿರುವ 3 ಫೋನ್ಗಳ ಡೀಟೇಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆದ್ದರಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಇಕ್ಯೂ 13 5G ಇದು ಆಂಡ್ರಾಯ್ಡ್ 15 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6.82 ಇಂಚಸ್ QHD ಪ್ಲಸ್ LTPO ಅಮೋಲೆಡ್ ಡಿಸ್ಪ್ಲೇ ಇದು ಒಳಗೊಂಡಿದೆ. 144 Hz ರಿಫ್ರೆಶ್ ರೇಟ್ ಅನ್ನ ಇದು ಒಳಗೊಂಡಿದ್ದು, ಸ್ನ್ಯಾಪ್ ಡ್ರ್ಯಾಗನ್ 8 ಲೈಟ್ ಪ್ರೊಸೆಸರ್ ಅನ್ನ ಇದು ಒಳಗೊಂಡಿದೆ. ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ 50MP ಪ್ಲಸ್ 50MP ಪ್ಲಸ್ 50MP ಮೇನ್ ಕ್ಯಾಮ್ರಾವನ್ನ ಇದು ಒಳಗೊಂಡಿದ್ದು, 32MP ಫ್ರಂಟ್ ಕ್ಯಾಮ್ರಾವನ್ನ ಇದು ಹೊಂದಿರುವಂತದ್ದು. 12GB ರ್ಯಾಮ್ ಮತ್ತು 256GB ಇಂಟರ್ನಲ್ ಸ್ಟೋರೇಜ್ ಇರುವಂತಹ ಈ ಫೋನ್ಗೆ 6150 mAh ಬ್ಯಾಟರಿ ಕೊಟ್ಟಿರುವಂತದ್ದು ಮತ್ತು 120 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದಕ್ಕೆ ಕೊಟ್ಟಿರುವಂತದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 64,999 ಆಗಿರುವಂತದ್ದು. ರೆಡ್ಮಿ ನೋಟ್ 14 ಪ್ರೋ ಇದು ಆಂಡ್ರಾಯ್ಡ್ 14 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6.67 ಇಂಚಸ್ ಫುಲ್ HD ಅಮೋಲೆಡ್ ಡಿಸ್ಪ್ಲೇ ಅನ್ನ ಇದು ಒಳಗೊಂಡಿದೆ. 120 Hz ರಿಫ್ರೆಶ್ ರೇಟ್ ಅನ್ನ ಇದು ಒಳಗೊಂಡಿದ್ದು, ಮೀಡಿಯಾಟೆಕ್ ಡೆಮೆನ್ಸಿಟಿ 7300 ಅಲ್ಟ್ರಾ ಪ್ರೊಸೆಸರ್ ಅನ್ನ ಇದು ಒಳಗೊಂಡಿದೆ. ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ 50MP ಪ್ಲಸ್ 8MP ಪ್ಲಸ್ 2MP ಮೇನ್ ಕ್ಯಾಮ್ರಾವನ್ನ ಇದು ಹೊಂದಿದ್ದು, 20MP ಫ್ರಂಟ್ ಕ್ಯಾಮ್ರಾವನ್ನ ಅಂದ್ರೆ ಸೆಲ್ಫಿ ಕ್ಯಾಮ್ರಾವನ್ನ ಇದು ಹೊಂದಿರುವಂತದ್ದು. 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ಇರುವಂತಹ ಈ ಫೋನ್ಗೆ 5500 mAh ಬ್ಯಾಟರಿ ಕೊಟ್ಟಿರುವಂತದ್ದು ಮತ್ತು 45 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದಕ್ಕೆ ಕೊಟ್ಟಿರುವಂತದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 24,999 ಆಗಿರುವಂತದ್ದು. ರೆಡ್ಮಿ ನೋಟ್ 14 ಪ್ರೋ ಪ್ಲಸ್ ಇದು ಆಂಡ್ರಾಯ್ಡ್ 15 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6.67 ಇಂಚಸ್ ಫುಲ್ HD ಅಮೋಲೆಡ್ ಡಿಸ್ಪ್ಲೇ ಅನ್ನ ಇದು ಒಳಗೊಂಡಿದೆ. 120 Hz ರಿಫ್ರೆಶ್ ರೇಟ್ ಅನ್ನ ಒಳಗೊಂಡಿದ್ದು, ಸ್ನ್ಯಾಪ್ ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಅನ್ನ ಇದು ಹೊಂದಿರುವಂತದ್ದು. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ 50MP ಪ್ಲಸ್ 8MP ಪ್ಲಸ್ 50MP ಮೇನ್ ಕ್ಯಾಮ್ರಾವನ್ನ ಇದು ಹೊಂದಿದ್ದು, 20MP ಫ್ರಂಟ್ ಕ್ಯಾಮ್ರಾವನ್ನ ಇದು ಹೊಂದಿರುವಂತದ್ದು. 12GB ರ್ಯಾಮ್ ಮತ್ತು 256GB ಇಂಟರ್ನಲ್ ಸ್ಟೋರೇಜ್ ಇರುವಂತಹ ಈ ಫೋನ್ಗೆ 6200 mAh ಬ್ಯಾಟರಿ ಕೊಟ್ಟಿರುವಂತದ್ದು ಮತ್ತು 90 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದು ಹೊಂದಿರುವಂತದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 30,999 ಆಗಿರುವಂತದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.